ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್. ಇವತ್ತು ರೆಸಿಪಿ ಬಂದು ನಾನು ಇನ್ಸ್ಟೆಂಟಾಗಿ ಟೊಮೊಟೊ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಬೇಗ ಕ್ವಿಕ್ಕಾಗುತ್ತೆ. ಯಾವುದೇ ರೀತಿಯಲ್ಲಿ ಅಕ್ಕಿ ಬೇಡ, ಉದ್ದಿನ ಬೇಳೆ ಬೇಡ, ಮೊಸರು ಬೇಡ. ಇನ್ಸ್ಟೆಂಟ್ ಜಸ್ಟ್ 5 to 10 ಮಿನಿಟ್ಸಲ್ಲೆಲ್ಲ ದೋಸೆ ರೆಡಿ ಆಗುತ್ತೆ. ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದಾಗ ಈ ಥರ ಇನ್ಸ್ಟೆಂಟಾಗಿ ದಿಢೀರಾಗಿ ಮಾಡ್ಕೊಬೋದು. ತುಂಬ ಕ್ವಿಕ್ಕಾಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನನ್ನ ಚಾನಲ್ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನು ಒಂದು 3 ಹಣ್ಣು ಟೊಮೊಟೊ ತೊಗೊಂಡಿರೋದು. ಇದು ಹಣ್ಣಾಗಿರೋ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಇಂಚು ಶುಂಠಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಖಾರದ ಪುಡಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ರುಬ್ಕೊಬೋದು. ನಾನು ಈಗ ಖಾರದ ಪುಡಿಯೇ ಹಾಕ್ತಾಯಿದ್ದೀನಿ. ಈಗ ಇಷ್ಟನ್ನು ನೀರು ಹಾಕಬೇಡ್ದು, ಅದೇ ರೀತಿಯಲ್ಲಿ ಪೇಸ್ಟ್ ಥರ ಮಾಡ್ಕೊಂಬರೋಣ. ಯಾವ ರೀತಿ ಪೇಸ್ಟ್ ಮಾಡೋದು ಅಂತ ತೋರಿಸ್ತೀನಿ. ಅಷ್ಟು ನೈಸಾಗಿ ಪೇಸ್ಟ್ ಥರ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ರುಬ್ಕೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಸಣ್ಣದಾಗಿ ರುಬ್ಕೊಬೇಕು. ಈ ರೀತಿ ಫುಲ್ ಟೊಮೊಟೊನೇ ಹಾಕಿದ್ದೀವಿ ಅಂತ ಫೀಲ್ ಆಗಬಾರ್ದು. ಆ ರೀತಿ ಸಣ್ಣದಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಬೇಕು. ಈಗ ನಾನು 1 ಬಟ್ಲು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಟ್ಟನ್ನು ಹ್ಯಾಂಡ್ ಮಾಡಿಬಿಟ್ಟು ಈಗ ಫುಲ್ಲು ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಈ ರೀತಿ ರುಬ್ಕೊಂಬರಬೇಕು. ಸೇಮ್ ದೋಸೆ ಅದಕ್ಕೆ ಇರಬೇಕು. ನೋಡಿ, ಈ ರೀತಿ ಎಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ 10 ಮಿನಿಟ್ಸ್ ಆಗಿದೆ. ಇದರಿಂದ ಸೋಡಾ ಹಾಕಬೇಕು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೀಗ ಹಂಚು ಕಾಯಕ್ಕೆ ಇಟ್ಟಿದ್ದೆ. 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಟಿಶ್ಯೂ ಪೇಪರಲ್ಲೆಲ್ಲ ಸ್ಪ್ರೇ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ, ಈಸಿಯಾಗಿ ಇದೇ ರೀತಿಲಿ ಬರುತ್ತೆ. ಈ ಥರ 2 ಸೈಡು ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ಫೈನಲಿ ಟೊಮೊಟೊ ದೋಸೆ ರೆಡಿ ಆಯಿತು ಇನ್ಸ್ಟೆಂಟಾಗಿ. ಇದು ಯಾವುದೇ ರೀತಿಯಲ್ಲಿ ಮೊಸರಾಗಲಿ ಏನು ಆ್ಯಡ್ ಮಾಡಿಲ್ಲ. ಬೇಗ ಕ್ವಿಕ್ಕಾಗುತ್ತೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.